ನ್ಯಾಷನಲ್ ಕೆಮಿಕಲ್ ಲ್ಯಾಬೋರೇಟರಿನಲ್ಲಿ ಖಾಲಿ ಇರತಕ್ಕಂತಹ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಅನ್ಮ್ಯಾರಿಡ್ ಮೇಲ್ ಮತ್ತು ಫಿಮೇಲ್ದವರು ಇಬ್ರು ಕೂಡ ಇದನ್ನ ಅಪ್ಲಿಕೇಶನ್ ಹಾಕ್ಬಹುದು. ಮತ್ತು ಅಪ್ಲಿಕೇಶನ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿ ಡೇಟ್ ನೋಡ್ಬೋದು. ಇಲ್ಲಿ 4/4/2025 ಈ ನೋಟಿಫಿಕೇಶನ್ ರಿಲೀಸ್ ಮಾಡಿರ್ತಾರೆ. ಮತ್ತು ಅಪ್ಲಿಕೇಶನ್ ಹಾಕಾಕ 7/4/2025 ಇದು ಅಪ್ಲಿಕೇಶನ್ ಹಾಕಾಕ ಸ್ಟಾರ್ಟಿಂಗ್ ಡೇಟ್ ಇರುತ್ತೆ. ಮತ್ತು ಇದು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆ ದಿನಾಂಕ ನೋಡ್ಬೋದು. ಇಲ್ಲಿ 5/5/2025 ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟೊಳಗೆ ನೀವು ಇದಕ್ಕೆ ಯಾರು ಹಾಕ್ಬೇಕಂತಿದ್ರಲ್ಲ, ಇದನ್ನ ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಇದನ್ನ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ನಿಮ್ಮ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ ಸ್ನೇಹಿತರೆ. ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು, ಟೋಟಲ್ ಆಗಿ 3 ರೀತಿ ಪೋಸ್ಟ್ ಇರ್ತಾರೆ. ಇಲ್ಲಿ ನೋಡ್ಬೋದು, ಇದು ಪೋಸ್ಟ್ಗಳು JSA ಪೋಸ್ಟ್ಗಳು ಆಗಿರ್ತೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದೇದ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, ಇದು ಜನರಲ್ ಒಳಗೆ. ಇದರಲ್ಲಿ ಟೋಟಲ್ ಆಗಿ 11 ಪೋಸ್ಟ್ಗಳನ್ನು ಕರೆದಿರ್ತಾರೆ. UR ಅಲ್ಲಿ 5 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು OBC ಅಲ್ಲಿ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು SC ಅಲ್ಲಿ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ST ಅಲ್ಲಿ 1 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು EWS ನಲ್ಲಿ 1 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅದು ಜನರಲ್ ಒಳಗೆ 11 ಪೋಸ್ಟ್ಗಳನ್ನು ಕರೆದಿರ್ತಾರೆ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಹಾಕಾಕ ಮ್ಯಾಕ್ಸಿಮಮ್ ಏಜ್ ನೋಡ್ಬೋದು. ಇಲ್ಲಿ ಮಿನಿಮಮ್ 18 ವರ್ಷ ಇದ್ದಿರ್ತೈತಿ. ಮತ್ತು ಮ್ಯಾಕ್ಸಿಮಮ್ ನೋಡೋದಾದ್ರೆ ಮ್ಯಾಕ್ಸಿಮಮ್ 28 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಸ್ನೇಹಿತರೆ, ಇದಕ್ಕೆ ಲೆವೆಲ್ 2 ಸ್ಯಾಲ್ರಿ ಇರ್ತೈತಿ. ಮಂತ್ಲಿ ನಿಮ್ಗೆ 19,900ರಿಂದ 63,200 ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಾಕ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು, ನೀವು 12ನೇ ತರಗತಿ ಪಾಸ್ ಆಗಿರಬೇಕು. ಇಲ್ಲಿ ನೋಡ್ಬೋದು 10th+2 or its equivalent and proficiency in computer typing speed and in using computer as per the prescribed norms fixed by DOPT from time. ಅಂದ್ರೆ ನೀವು 10ನೇ ತರಗತಿ ಪಾಸ್ ಆಗಿರ್ಬೇಕು. ಮತ್ತು ನಿಮ್ಗೆ ಪರ್ ಮಿನಿಟ್ ಒಳಗೆ ಇಂಗ್ಲೀಷ್ ಒಳಗೆ 35 ವರ್ಡ್ ಟೈಪಿಂಗ್ ಮಾಡಕ್ಕೆ ಬರ್ತಿರ್ಬೇಕು. ಇದು ಒಂದೇದು. ನಿಮಗೆ ಏನಾರ ಇಂಗ್ಲೀಷ್ ಒಳಗೆ ಟೈಪಿಂಗ್ ಮಾಡಕ್ಕೆ ಬರ್ಲಿಕ್ಕಂದ್ರೆ 30 ವರ್ಡ್ ಪರ್ ಮಿನಿಟ್ ಒಳಗೆ ನಿಮ್ಗೆ ಟೈಪಿಂಗ್ ಮಾಡಕ್ಕೆ ಬರ್ತೈತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಅದರ ಜೊತೆಗೆ 2ನೇ ಪೋಸ್ಟ್ ನೋಡ್ಬೋದು. ಇಲ್ಲಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, ಇದು ಸ್ಟೋರ್ಸ್ ಆ್ಯಂಡ್ ಪರ್ಚೇಸ್ ಒಳಗೆ ಇರ್ತೈತಿ. ಇದರಲ್ಲಿ ಟೋಟಲ್ ಆಗಿ 4 ಪೋಸ್ಟ್ ಕರೆದಿರ್ತಾರೆ. UR ಅಲ್ಲಿ 2 ಪೋಸ್ಟ್ ಕರೆದಿರ್ತಾರೆ. ST ಅಲ್ಲಿ 1 ಪೋಸ್ಟ್ ಕರೆದಿರ್ತಾರೆ. EWS ನಲ್ಲಿ 1 ಪೋಸ್ಟ್. OBC SC ಒಳಗೆ ಯಾವುದೇ ರೀತಿಯಾಗಿ ಪೋಸ್ಟ್ಗಳನ್ನು ಕರೆದಿರುವುದಿಲ್ಲ. ಇದಕ್ಕೆ ನೋಡ್ಬೋದು ಸ್ನೇಹಿತರೆ, ಇದಕ್ಕೂ ಕೂಡ ಮಿನಿಮಮ್ 18 ವರ್ಷ ವಯಸ್ಸಿದ್ದಿರ್ತೈತಿ. ಮ್ಯಾಕ್ಸಿಮಮ್ 28 ವರ್ಷ ಇದ್ದಿರ್ತೈತಿ. ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ಗೆ ಎಷ್ಟು ಸ್ಯಾಲ್ರಿ ಇರ್ತೈತಿ ಅಷ್ಟ ನಿಮಗೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್. ಇದಕ್ಕೂ ಕೂಡ ಸ್ನೇಹಿತರೆ, ಇದಕ್ಕೆ ಕನಿಷ್ಠ 18 ವರ್ಷ ಇದ್ದಿರ್ತೈತಿ. ಮತ್ತು ಗರಿಷ್ಠ 28 ವರ್ಷ ವಯಸ್ಸಿದ್ದಿರ್ತೈತಿ. ಸೇಮ್ ಸ್ಯಾಲ್ರಿ ಇದಕ್ಕೂ ಕೂಡ 19,900ರಿಂದ ಮಂತ್ಲಿ ನಿಮ್ಗೆ 63,200 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಸೇಮ್ ಇದಕ್ಕೂ ಕೂಡ 12ನೇ ತರಗತಿ ಪಾಸ್ ಆಗಿರ್ಬೇಕು. ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಬರ್ತಿರ್ಬೇಕು. ಒಂದು ಪರ್ ಮಿನಿಟ್ ಒಳಗೆ 35 ವರ್ಡ್ ಇಂಗ್ಲೀಷ್ ಒಳಗೆ. ಮತ್ತು ಪರ್ ಮಿನಿಟ್ ಒಳಗೆ ನಿಮಗೆ ಇಂಗ್ಲೀಷ್ ಬರ್ಲಿಕ್ಕಂದ್ರೆ ಹಿಂದಿ ಒಳಗೆ ಪರ್ ಮಿನಿಟ್ ಒಳಗೆ 30 ವರ್ಡ್ ಟೈಪಿಂಗ್ ಮಾಡಕ್ಕೆ ಬರ್ತೈತೆ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಕಡ್ಡಾಯವಾಗಿ ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಬರಬೇಕು. ಮತ್ತು 3ನೇ ಪೋಸ್ಟ್ ನೋಡ್ಬೋದು. ಇಲ್ಲಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಫೈನಾನ್ಸ್ ಮತ್ತು ಅಕೌಂಟ್ಸ್ ಒಳಗೆ ಟೋಟಲ್ ಆಗಿ 3 ಪೋಸ್ಟ್ ಇದ್ದಿರ್ತಾವೆ. UR ಒಳಗೆ 2 ಪೋಸ್ಟ್ ಕರೆದಿರ್ತಾರೆ. ಮತ್ತು SC ಅಲ್ಲಿ 1 ಪೋಸ್ಟ್. ಟೋಟಲ್ ಆಗಿ 3 ಪೋಸ್ಟ್ ಕರೆದಿರ್ತಾರೆ ಸ್ನೇಹಿತರೆ. ಇವು ಟೋಟಲ್ ಆಗಿ 3 ಪೋಸ್ಟ್ ಕೂಡಿಸಿ ಟೋಟಲ್ ಆಗಿ 18 ಪೋಸ್ಟ್ಗಳನ್ನ ಕರೆದಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದಕ್ಕೆ ಅಪ್ಲಿಕೇಶನ್ ಹಾಕಾಕ 5/5/2025 ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರೊಳಗೆ ನೀವು ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಮತ್ತು ಅದೇ ರೀತಿಯಾಗಿ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಇದಕ್ಕೆ ಏಜ್ ರಿಲ್ಯಾಕ್ಷನ್ ನೋಡ್ಬೋದಾದ್ರೆ ಇಲ್ಲಿ ನೋಡ್ಬೋದು, ಮೊದಲು ನಿಮ್ಗೆ ಮಿನಿಮಮ್ 18 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ 28 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು ಏಜ್ ರಿಲ್ಯಾಕ್ಷನ್ ನೋಡ್ಬೋದು, SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ಅವರಿಗೆ 3 ವರ್ಷ ಇರ್ತೈತಿ. PWD ಅನ್ಸರ್ವ್ಡ್ದವ್ರಿಗೆ 10 ವರ್ಷ ಇದ್ದಿರ್ತೈತಿ. ಮತ್ತು PWD OBCದವ್ರಿಗೆ 13 ವರ್ಷ ಇರ್ತೈತಿ. ಮತ್ತು PWD SC ST ವರ್ಗದವ್ರಿಗೆ 15 ವರ್ಷ ಇದ್ದಿರ್ತೈತಿ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ದವ್ರಿಗೆ 3 ವರ್ಷ ಇದ್ದಿರ್ತೈತಿ. ಅದೇ ರೀತಿ ವಿಡೋಸ್ ವುಮೆನ್ ನೋಡ್ಬೋದು. ಇಲ್ಲಿ widows, discarded women judicial separated and who are not remarried ಅಥವಾ UR ಮತ್ತು OBC ದವರಿಗೆ ಅಪ್ ಟು 35 ವರ್ಷದವರೆಗೂ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಅದರಲ್ಲಿ SC ST ದವರಿಗೆ 40 ವರ್ಷದವರೆಗೂ ಕೂಡ
ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ನೋಡ್ಬೋದು ಇಲ್ಲಿ. ಅನ್ಸರ್ವ್ಡ್ ಯು ಆರ್ ಒ ಬಿ ಸಿ ಆ್ಯಂಡ್ EWS ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಅದೇ ರೀತಿಯಾಗಿ ವುಮನ್ SC ST PWD ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ಯಾವುದೇ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ. ನಿಮ್ಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ನೀವು UPI, ನೆಟ್ ಬ್ಯಾಂಕಿಂಗ್, ಯೂಸಿಂಗ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇವುಗಳನ್ನ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೊಂಡು ನೀವು ಅದನ್ನ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ OMR ಬೇಸ್ಡ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಇದು ಎಕ್ಸಾಮ್ ಇರ್ತೈತಿ, ಕನ್ನಡ ಒಳಗೆ ಇರಂಗಿಲ್ಲ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈಗ ಕ್ಲಿಯರ್ ಆಗಿ ಕೊಟ್ಟ ಬಿಟ್ಟಿರ್ತಾರೆ ಅವರ. ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಕನ್ನಡ ಒಳಗೆ ಯಾವುದೇ ರೀತಿಯಾಗಿ ನಿಮ್ಗೆ ಎಕ್ಸಾಮ್ ಇರುವುದಿಲ್ಲ. ಮತ್ತು ಅದೇ ರೀತಿಯಾಗಿ ನೋಡ್ಬೋದು 12ನೇ ತರಗತಿ ಇದರ ಆಧಾರದ ಮೇಲೆ ನಿಮ್ಗೆ ಕ್ವಶನ್ ಇರ್ತಾವೆ. ಟೋಟಲ್ ಆಗಿ 200 ಕ್ವಶನ್ಗಳು ಇರ್ತಾವೆ. ಈ 200 ಕ್ವಶನ್ ನೋಡ್ಬೋದು ಇಲ್ಲಿ 2 ಅವರ್ 30 ಮಿನಿಟ್ಸ್ ಅಂದರೆ 2.5 ತಾಸು ನಿಮಗೆ ಟೈಮಿಂಗ್ ಇರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಎಕ್ಸಾಮ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. 3 ತಪ್ಪಾದ್ರೆ 1 ಕ್ವಶನ್ ರೈಟ್ ಇದ್ದು ಕೂಡ ತಪ್ಪಾಕೈತಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ನಿಮಗೆ ಏನಾರ ಕಂಪ್ಯೂಟರ್ ಟೈಪಿಂಗ್ ನೀವು 12ನೇ ತರಗತಿ ಕ್ವಾಲಿಫೈ ಆಗಿದ್ರಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.